ಸರ್ ಎಲ್ಲರಿಗೂ ನಮಸ್ಕಾರ ಸರ್. ಇದು ನಾನು ನಿಮಗೆ ವಿಡಿಯೋ ಮಾಡ್ತಿರೋದು ಚಳ್ಳಕೆರೆ ಟು ಪಾವಗಡ ಹೋಗುವಂಥ ರಸ್ತೆ. ಇದು ಚಳ್ಳಕೆರೆ ಟು ಪಾವಗಡ ಹೋಗುವಂಥ ರಸ್ತೆ. ಇಲ್ಲಿಂದ ನಾನು ನಿಮಗೆ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ತೀನಿ. ಚಳ್ಳಕೆರೆಯಿಂದ ಕೇವಲ 9 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ 9 ಕಿಲೋಮೀಟ್ರ್. ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ. ಬೆಂಗಳೂರಿಂದ ಈ ಲ್ಯಾಂಡಿಗೆ ಬಂದುಬಿಟ್ಟು ನಮಗೆ 209 ಕಿಲೋಮೀಟ್ರ್ ಆಗುತ್ತೆ. ನಾನು ಒಂದು ಯಾವುದೇ ಪ್ರಾಪರ್ಟಿಗಳನ್ನ ನಾನು ಸಂಕ್ಷಿಪ್ತವಾದಂಥ ನಮಗೆ ವಿವರವಾಗಿ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಆ ಮಾಹಿತಿ ಮೇರೆಗೆ ನಾನು ವ್ಯವಹಾರ ಮಾಡ್ತೀನಿ. ಯಾಕೆಂದರೆ ನಮ್ಮ ಸ್ನೇಹಿತರಿಗೆ ಎಲ್ಲ ಥರ ಅದು ಸಂಕ್ಷಿಪ್ತವಾದ ಮಾಹಿತಿ ಇದ್ರೇ ಅವ್ರಿಗೆ ವ್ಯವಹಾರಕ್ಕೆ ಬರೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಇರುತ್ತೆ. ಮತ್ತು ಅವ್ರಿಗೆ ಯಾವುದೇ ಥರ ತಪ್ಪು ಮಾಹಿತಿಗಳು ನಾವು ಕೊಡಬಾರ್ದು. ಅದಕ್ಕೆ ಉದ್ದೇಶಪಟ್ಟು ನಾವು ನೀಟಾಗಿ ನಿಮಗೆ ರೋಡು ಮತ್ತು ಅಲ್ಲಿರೋವಂಥ ವಾತಾವರಣ ಮತ್ತು ಏನು ಪ್ರೈಸಲ್ಲಿ ಆಗುತ್ತೆ, ಭೂಮಿ ಹೇಗಿದೆ, ಮತ್ತು ನಿಮಗೆ ಅಲ್ಲೇನೆಲ್ಲ ನಿಮಗೆ ಫೆಸಿಲಿಟಿಗಳಿದ್ದಾವೆ ಎಲ್ಲ ತಿಳಿಸ್ಕೊಡ್ತೀನಿ. ಈಗ ಈ ಒಂದು ತಾರ್ ರೋಡಿಂದ ನಾವು ಸಬ್ ರೋಡ್ಗೆ ಹೋಗ್ತೀವಿ. ನೋಡ್ತಾ ಇದ್ರಿ ಸರ್, ತಾರ್ ರೋಡ್ ಇದು ನಮ್ಮ ಪಾವಗಡ ಮತ್ತು ಪರಶುರಾಂಪುರ ಮತ್ತು ಚಳ್ಳಕೆರೆ ಟು ಪಾವಗಡ ಹೋಗುವಂಥ ರಸ್ತೆ ಇದು. ಪರಶುರಾಂಪುರ ಈಗ ಬರುವ ದಿನಗಳಲ್ಲಿ ತಾಲೂಕಾಗುತ್ತೆ. ಈ ರಸ್ತೆಗೆ ಅಟೇಚಾಗಿ ಈ ಒಂದು ನಕಾಶೆ ದಾರಿಯಲ್ಲಿ ಒಳಗಡೆ ಹೋಗ್ತೀವಿ. ತುಂಬ ಚೆನ್ನಾಗಿದೆ ದಾರಿ. ಇಲ್ಲಿರುವಂಥ ಸಾಯಿಲ್ನ ಮಣ್ಣಿನ ಗುಣಮಟ್ಟ ತೋರಿಸ್ತಾ ಇದ್ದೀನಿ ಸರ್ ನಾನು ನಿಮಗೆಲ್ಲ. ನೋಡಿ ಎಷ್ಟು ರೆಡ್ ಸಾಯಿಲ್, ಮರಬು ಮಣ್ಣು, ಕೆಂಪು ಮಣ್ಣು ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೀರಿನ ವಿಷಯಕ್ಕೆ ಬಂದರೆ ಸಬ್ಸೆಂಟ್ ವಾಟ್ರು. ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಳ್ಳೆ ಅಡಿಕೆ ಮಾಡಿದ್ದಾರೆ ಸರ್. ಯಾವ ಥರ ಇದೆ ಅಂದರೆ ಆ ಅಡಿಕೆ ಮರದ ಬುಡ ನೋಡಿ ಎಷ್ಟು ಸ್ಟ್ರೆಂತ್ ಇದೆ. ಎಲ್ಲ ಒಂಬಳೆ ಔಟ್ ಸ್ಟೇಜಲ್ಲಿದೆ. ಇದು ನಾವು ಹೋಗ್ತಿರೋವಂಥ ಜಮೀನಿನ ತಾರ್ ರೋಡಿನ ಮೊದಲನೇ ತೋಟ. ಇದು ನಮಗೆ ತಾರ್ ರೋಡಿಂದ ಇದು 3ನೇ ಪ್ರಾಪರ್ಟಿ ತೋರ್ಸೋಕೆ ಹೊರಟಿದ್ದೀನಿ ನಾನು ನಿಮಗೆ. ಈಗ ನೋಡಿ, ಇದು ತಾರ್ ರೋಡಿಂದ ಕೇವಲ 2ನೇ ಪ್ರಾಪರ್ಟಿ ಸರ್. ಇದು ರೆಡ್ ಸಾಯಿಲು, ಕೆಂಪು ಮಣ್ಣು, ಎಷ್ಟು ಚೆನ್ನಾಗಿದೆ ನೋಡಿ. ಕೆಂಪು ಮಣ್ಣು ಸರ್, ತುಂಬ ಚೆನ್ನಾಗಿದೆ. ಚಳ್ಳಕೆರೆಗೆ ಇಲ್ಲಿಂದ ಕೇವಲ 11 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಇದರಲ್ಲಿ ಬೋರ್ ಸಹ ಇದೆ. ಕೆಳಗಡೆ TC ಬೋರು ತೋರಿಸ್ತೀನಿ ನೋಡಿ, ಅಲ್ಲಿ ಬೋರ್ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ ಬೋರು TC. ಒಳ್ಳೆ ವಾಟರ್ ಸೋರ್ಸ್ ಇದೆ. ಪ್ಲಸ್ ನಿಮಗೇನಪ್ಪ ಅಂದರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ರೈತರು ಒಂದು ಡೈಲಿ ಖರ್ಚಿಗೋಸ್ಕರ, ಡೈಲಿ ರೊಟೇಷನ್ಗೋಸ್ಕರ ಈ ಮಲ್ಲಿಗೆ ಅಂಟನ್ನು ಹಾಕಿದ್ದಾರೆ ಚೆನ್ನೈಯಿಂದ ತಂದುಬಿಟ್ಟು. ಒಳ್ಳೆ ಕ್ವಾಲಿಟಿ ಇದು ಫ್ಲೇವರು. ಡೈಲಿ ನಾವು ಪೂಜೆ ಪುನಸ್ಕಾರಕ್ಕೆ ಮತ್ತು ಎಲ್ಲ ಒಂದು ಮದುವೆ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಗಳಿಗೆಲ್ಲ ನಾವು ಉಪಯೋಗಿಸೋವಂಥ ಇದ್ದು ಮಲ್ಲಿಗೆ ಅಂಟು ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಈ ಥರ ಒಳ್ಳೆ ಸಾಯಿಲ್ ಚೆನ್ನಾಗಿರೋದ್ರಿಂದ ನೀರು ಚೆನ್ನಾಗಿದೆ. ಮತ್ತು ತಾರ್ ರೋಡಿಂದ 2ನೇ ಪ್ರಾಪರ್ಟಿ. ನಾನು ನಿಮಗೆ 3ನೇ ಪ್ರಾಪರ್ಟಿ ಅಂತ ಹೇಳಿದೆ, ಇದು 2ನೇ ಪ್ರಾಪರ್ಟಿ. ದಾರಿಗೇನು ಸಮಸ್ಯೆ ಇಲ್ಲ. ಒಳ್ಳೆಯ ವಾಟರ್ ಸೋರ್ಸ್ ಇದೆ. ತುಂಬ ಚೆನ್ನಾಗಿರೋದ್ರಿಂದ ಈ ಒಂದು ಲ್ಯಾಂಡು ಮತ್ತು ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆ. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ವಿಶೇಷ, ನಿಮಗೆ ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ. ಇಲ್ಲಿ ರಾಣಿಕೆರೆ ತುಂಬ ನಿಯರ್ ಆಗಿದೆ ನಿಮಗೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ 2ನೇ ಕೆರೆ ಅಂತ ಕರಿತೀವಿ ನಾವು. ಅತಿ ದೊಡ್ಡ ಕೆರೆ ಅದು. ಕೆರೆ ನಮಗೆ ಇಲ್ಲಿಂದ ಕೇವಲ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಅಷ್ಟು ಎಲ್ಲ ನೀರಿನ ಸೋರ್ಸ್ ಇರೋದ್ರಿಂದ ನೀರಾವರಿ ಮಾಡ್ಕೊಳೋದಕ್ಕೆ ತುಂಬ ಚೆನ್ನಾಗಿದೆ ಲ್ಯಾಂಡು. ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು. ನಾನು ಯಾವ ಮಣ್ಣನ್ನು ಇಷ್ಟಪಡಲ್ಲ, ಇಂಥ ಮಣ್ಣು ನಾನು ತುಂಬ ಇಷ್ಟಪಡ್ತೀನಿ. ನಾನು ಒಂದು ರೈತ ಕುಟುಂಬದಿಂದ ಬಂದು ಇಷ್ಟೆಲ್ಲ ನಮಗೆ ಅನುಕೂಲ ನಾವು ಮಾಡ್ಕೊತೀವಿ ಅನ್ನೋ ಥರ ಇದ್ದರೆ ಮಾಡ್ಕೊಳೋರಿಗೆ ತುಂಬ ಚೆನ್ನಾಗಿದೆ ಕಂಪ್ಲೀಟು. ಇದು ಟೋಟಲಾಗಿ ಬಂದುಬಿಟ್ಟು ನಮಗೆ ಇದು 4 ಎಕರೆ ಜಮೀನು. ಅಚ್ಚುಕಟ್ಟಾಗಿದೆ ಸರ್. ಸೂಪರ್ ಅಂದರೆ ಸೂಪರ್ ಲ್ಯಾಂಡ್ ಇದು. ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ. ಸಿಟಿಯಿಂದ ಹತ್ರ ಇದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ಒಳ್ಳೆಯ ಒಂದು ವ್ಯವಹಾರ ಮಾಡಿಕೊಡಿಸ್ತೀನಿ. ಜೈ ಹಿಂದ್, ಜೈ ಭಾರತ್.